ಓಂ ಶಾಂತಿ. ಮುರಳಿಯ ದಿನಾಂಕ 27/6/2022। मीठे बच्चे, इस शरीर रूपी रथ पर विराजमान आत्मा रथी है। रथी समझकर कर्म करो तो देह अभिमान छूट जाएगा। ಈ ದೇಹವೆಂಬ ರಥದಲ್ಲಿ ಆತ್ಮಾರಥಿ ವಿರಾಜಮಾನ ಆಗಿದೆ. ತಮಗೆ ತಾವು ಸಾರಥಿ ಎಂದು ತಿಳಿದು ದೇಹದ ಮೂಲಕ ಕರ್ಮ ಮಾಡಿರಿ. ಆಗ ದೇಹ ಅಭಿಮಾನ ಬಿಟ್ಟು ಹೋಗುವುದು. ಪ್ರಶ್ನೆ: बाप के बात करने का ढंग मनुष्यों के ढंग से बिल्कुल ही निराला है, कैसे? ತಂದೆ ಮಾತನಾಡುವಂಥ ರೀತಿ ಮನುಷ್ಯರ ಮಾತನಾಡುವಂಥ ರೀತಿಯಿಂದ ಸಂಪೂರ್ಣ ಭಿನ್ನವಾಗಿದೆ. ಹೇಗೆ? उत्तर: बाप इस रथ पर रथी होकर बात करते और आत्माओं से ही बात करते हैं। शरीरों को नहीं देखते। मनुष्य न तो स्वयं को आत्मा समझते और न आत्मा से बात ही करते। तुम बच्चों को अब यह अभ्यास करना है, किसी भी आकारी व साकारी चित्र को देखते भी नहीं देखो, आत्मा को देखो और एक विदेही को याद करो. ತಂದೆ ಬ್ರಹ್ಮಾರವರ ರಥದಲ್ಲಿ ಬಂದು ಸಾರಥಿಯಾಗಿ ಕುಳಿತು ಆತ್ಮರ ಜೊತೆಗೆ ಮಾತಾಡ್ತಾರೆ. ತಂದೆ ಮಾತಾಡುವಾಗ ದೇಹಗಳನ್ನು ನೋಡೋದಿಲ್ಲ. ಮನುಷ್ಯರನ್ನು ಆತ್ಮಿಕ ದೃಷ್ಟಿಯಿಂದ ನೋಡುತ್ತಾ ಆತ್ಮರ ಜೊತೆಗೆ ಮಾತಾಡ್ತಾರೆ. ಹಾಗೆಯೇ ನೀವು ಮಕ್ಕಳು ಸಹ ಅನ್ಯರನ್ನು ನೋಡುವಾಗ ಆತ್ಮಿಕ ದೃಷ್ಟಿಯಿಂದ ನೋಡುವ, ಮಾತನಾಡುವ ಅಭ್ಯಾಸ ಮಾಡಿರಿ. किसी भी आकारी व साकारी चित्र को देखते भी नहीं देखो, आत्मा को देखो, एक विदेही को याद करो. ಯಾವುದೇ ಸೂಕ್ಷ್ಮ ದೇಹ ಆಗಲಿ, ಸಾಕಾರಿ ದೇಹ ಆಗಲಿ, ಆ ದೇಹಧಾರಿಗಳ ಚಿತ್ರಗಳನ್ನು ನೋಡಬೇಡಿ. ಆತ್ಮನನ್ನೇ ನೋಡಿರಿ. ಒಬ್ಬ ವಿದೇಹಿ ತಂದೆಯನ್ನು ನೆನಪು ಮಾಡಿರಿ. ಗೀತ್: ತುಮಿ ಹೋ ಮಾತ ಪಿತಾ. ಓಂ ಶಾಂತಿ. ನೀನೇ ತಾಯಿ, ನೀನೇ ತಂದೆ, ನೀನೇ ಬಂಧು ಸಖ ಆಗಿದ್ದೀಯಾ ಅಂತ ಭಕ್ತರು ಆ ಭಗವಂತನನ್ನು ಕುರಿತು ಹಾಡ್ತಾ ಬಂದಿದ್ದಾರೆ. बच्चों को ओम शांति का अर्थ समझाया जाता है. हर एक बात सहज है. सहज राजाई प्राप्त करनी है. कहाँ के लिए? सत्ययुग के लिए. उनको जीवन मुक्ति कहा जाता है. ಮಕ್ಕಳಿಗೆ ಓಂ ಶಾಂತಿಯ ಅರ್ಥವನ್ನು ಬಹಳ ಸರಳ ರೂಪದಲ್ಲಿ ಬಾಬಾ ತಿಳಿಸಿಕೊಟ್ಟಿದ್ದಾರೆ. ಸಹಜವಾಗಿಯೇ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗ್ತಿದೆ. ಆ ರಾಜ್ಯಕ್ಕೆ ಜೀವನ ಮುಕ್ತಿ ಅಂತ ಹೇಳಲಾಗ್ತದೆ. वहाँ रावण के यह भूत होते नहीं. कोई को क्रोध आता तो कहते तुम्हारे में यह भूत है. ಅಲ್ಲಿ ರಾವಣನ ಭೂತಗಳು ಇರೋದಿಲ್ಲ. ಇಲ್ಲಿ ಎಲ್ಲರಲ್ಲಿಯೂ ಭೂತಗಳ ಪ್ರವೇಶತೆ ಆಗಿದೆ.
ಯಾರಿಗಾದರೂ ಕ್ರೋಧ ಬಂದರೆ ಜನ ಹೇಳ್ತಾರೆ, ನಿನ್ನಲ್ಲಿ ಕ್ರೋಧದ ಭೂತ ಇದೆ ಅಂತ. अब बाप ने योग का अर्थ समझाया, आत्मा समझ परमात्मा को याद करना. मैं आत्मा, यह मेरा शरीर. ಇಲ್ಲಿ ಶಿವಬಾಬಾ ನಮಗೆ ಯೋಗದ ಅರ್ಥ ಹೇಳಿಕೊಡ್ತಾರೆ. ಯೋಗ ಅಂದ್ರೇ ಆತ್ಮ ಆಗಿ ಪರಮಾತ್ಮನನ್ನು ನೆನಪು ಮಾಡೋದು. ನಾನು ಆತ್ಮ, ಈ ದೇಹ ನನ್ನದು ಅಂತ ತಿಳ್ಕೊಳ್ಳೋದು. ಹರೇಕೆ ಶರೀರ ರೂಪಿ ರಥ ಮೇ ಆತ್ಮ ರಥಿ बैठी हुई, आत्मा की ताकत से यह रथ चलता है. आत्मा को यह शरीर घड़ी घड़ी लेना और छोड़ना पड़ता है. ದೇಹವೆಂಬ ರಥದಲ್ಲಿ ಆತ್ಮ ರಥಿ ಕುಳಿತು ಈ ರಥ ನಡೆಸ್ತಾ ಇದೆ. ಆತ್ಮದ ಶಕ್ತಿಯಿಂದನೇ ಈ ರಥ ಓಡ್ತಾ ಇದೆ, ನಡೀತಾ ಇದೆ. ಆತ್ಮ ಆಗಾಗ ಒಂದು ದೇಹ ಬಿಡ್ತದೆ, ಮತ್ತೊಂದು ದೇಹ ತಗೊಳ್ತದೆ. अब भारत दुख धाम है. कुछ समय पहले सुख धाम था. ऑलमाइटी गवर्नमेंट थी, क्योंकि ऑलमाइटी अथॉरिटी ने भारत में देवताओं के राज्य की स्थापना की. ಭಾರತ ಈಗ ದುಃಖಧಾಮ ಆಗಿದೆ. ಮೊದಲು ಸುಖಧಾಮ ಆಗಿತ್ತು. ಅದರ ಸ್ಥಾಪನೆ ಸರ್ವಶಕ್ತಿವಂತನಾದ ಪರಮಾತ್ಮ ಮಾಡಿರ್ತಾನೆ. ಅಲ್ಲಿ ಒಂದೇ ಧರ್ಮ ಇರ್ತದೆ. ಬರೋಬ್ಬರ್ ಲಕ್ಷ್ಮೀ नारायण का राज्य था. उनकी आत्मा ने फिर 84 जन्मों का चक्र लगाया. ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಅವರೇ 84 ಜನ್ಮಗಳ ಚಕ್ರದಲ್ಲಿ ಬರ್ತಾರೆ. फिर वर्णों में आते. शूद्र वर्ण के बाद सर्वोत्तम ब्राह्मण वर्ण आता है. भारतवासी ही इन वर्णों में आते. ब्राह्मण माना ब्रह्मा के मुख वंशावली. ಭಾರತವಾಸಿಗಳು ಈ ವರ್ಣಗಳಲ್ಲಿ ಬರ್ತಾರೆ. ಕೊನೆಗೆ ಶೂದ್ರ ವರ್ಣದಿಂದ ಮತ್ತೆ ಸರ್ವೋತ್ತಮ ಬ್ರಾಹ್ಮಣ ವರ್ಣಕ್ಕೆ ಹೋಗ್ತಾರೆ. ಬ್ರಾಹ್ಮಣರು ಅಂದರೆ ಬ್ರಹ್ಮನ ಮುಖದಿಂದ ಹುಟ್ಟಿರುವಂಥವು, ಬ್ರಹ್ಮನ ಮುಖ ವಂಶಾವಳಿಗಳು. ವಹ ಬ್ರಾಹ್ಮಣ ಕುಖ ವಂಶಾವಳಿ. ಲೌಕಿಕದ ಬ್ರಾಹ್ಮಣರು ದೈಹಿಕವಾಗಿ ಬ್ರಾಹ್ಮಣರು, ಕುಖವಂಶಾವಳಿ. ನೀವು ಆತ್ಮಿಕ ಬ್ರಾಹ್ಮಣರು, ಬ್ರಹ್ಮನ ಮುಖವಂಶಾವಳಿ. सतयुग है पावन दुनिया. सतयुग में पतित पावनी गंगा, यह नाम नहीं होगा, क्योंकि वह है ही पावन दुनिया. सभी पुण्य आत्माएं हैं, नो पापात्मा. कलयुग में फिर नो पुण्यात्मा. ಸತ್ಯಯುಗದಲ್ಲಿ ಪತಿತ ಪಾವನಿ ಗಂಗಾ ಅಂತ ಗಂಗಾ ನದಿಗೆ ಹೇಳೋದಿಲ್ಲ. ಯಾಕೆ ಅಂದರೆ ಎಲ್ಲರೂ ಪಾವನ ಆಗಿರ್ತಾರೆ, ಜಗತ್ತೇ ಪಾವನ ಆಗಿರ್ತದೆ. ಅಲ್ಲಿ ಎಲ್ಲರೂ ಪುಣ್ಯಾತ್ಮರಾಗಿರ್ತಾರೆ, ಒಬ್ಬರು ಪಾಪಾತ್ಮ ಇರೋದಿಲ್ಲ. ಕಲಿಯುಗದಲ್ಲಿ ಎಲ್ಲರೂ ಪಾಪಾತ್ಮರಿದ್ದಾರೆ, ಒಬ್ಬರೂ ಪುಣ್ಯಾತ್ಮ ಇಲ್ಲ. यहाँ सभी पापात्मा है. पुण्य आत्मा पवित्र को कहा जाता है. भारत में बहुत दान पुण्य करते. इस समय जब बाप आते हैं तो उनके ऊपर बलि चढ़ते. ಭಾರತದಲ್ಲಿ ದಾನ ಪುಣ್ಯ ಮಾಡ್ತಾರೆ. ಈ ಸಮಯದಲ್ಲಿ ಪರಮಾತ್ಮ ಬಂದಾಗ ಅವನ ಮೇಲೆ ಬಲಿ ಆಗ್ತಾರೆ, ಅರ್ಪಣೆ ಆಗ್ತಾರೆ. ಸನ್ಯಾಸಿ ತೋ ಘರ್ ಬಾರ್ ಛೋಡ್ ಜಾತೆ ಹೈ,
यहाँ तो कहते बाबा यह सब कुछ आपका है, आपने सतयुग में अथाह धन दिया था, फिर माया ने कौड़ी जैसा बना दिया। अभी यह आत्मा पतित हो गई है, तन मन धन सब पतित है। आत्मा पहले पवित्र रहती, फिर चक्र लगाए पीछाड़ी में तमो प्रधान झूठा जेवर बनाए। ಆತ್ಮ ಮೊದಲು ಪವಿತ್ರ ಆಗಿರ್ತದೆ, ನಂತರ ನಿಧಾನಕ್ಕೆ ಪತಿತ ಆಗ್ತದೆ. ತನವು ಮನ ಧನ ಎಲ್ಲವೂ ಸಹ ಇಲ್ಲಿ ಪತಿತ ಆಗಿದೆ. ಮೊದಲು ಆತ್ಮ ಪವಿತ್ರ ಚೊಕ್ಕ ಚಿನ್ನ ಆಗಿತ್ತು, ಕೊನೆಗೆ ಇದು ನಕಲಿ ಚಿನ್ನ ಆಗಿದೆ. ಪಾಟ್ ಬಜಾತೆ पतित बन जाते. गोल्डन सिल्वर इन स्टेजेस में मनुष्य को आना है. गाते हैं तुम माता पिता लक्ष्मी नारायण के आगे भी जाकर यह महिमा करते. ಬಾಬಾ ಹೇಳ್ತಾರೆ, ಪಾತ್ರ ಮಾಡ್ತಾ ಮಾಡ್ತಾ ನಾವು ಚಿನ್ನದ ಸ್ಥಿತಿಯಿಂದ ಬೆಳ್ಳಿಯ ಸ್ಥಿತಿಗೆ ಬರ್ತೀವಿ, ಅಲ್ಲಿಂದ ತಾಮ್ರ ಸಮಾನ ಆಗ್ತೀವಿ, ನಂತರ ಕಬ್ಬಿಣದ ಸಮಾನ ಆಗ್ತೀವಿ. ಭಕ್ತಿ ಮಾರ್ಗದಲ್ಲಿ ಹಾಡ್ತಾ ಬಂದಿದ್ದಾರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಲಕ್ಷ್ಮೀನಾರಾಯಣರ ಮುಂದೆನೂ ಹೋಗಿ ಇದನ್ನೇ ಹಾಡ್ತಾರೆ. ಪರಂತು ಉनको अपना एक बच्चा एक बच्ची होती है. जैसा सुख राजा रानी को वैसा बच्चों को रहता है. ತಂದೆ ನೀನು, ತಾಯಿ ನೀನು ಎಂಬ ಮಹಿಮೆ ಪರಮಾತ್ಮನ ಮಹಿಮೆ ಆಗಿದೆ ವಿನಃ ಅದು ಲಕ್ಷ್ಮೀನಾರಾಯಣರ ಮಹಿಮೆ ಅಲ್ಲ. ಲಕ್ಷ್ಮೀನಾರಾಯಣರು ಅವರ ಮಕ್ಕಳಿಗೆ ಮಾತ್ರ ತಂದೆ ತಾಯಿ ಆಗಿರ್ತಾರೆ ವಿನಃ ಇಡೀ ಜಗತ್ತಿಗೆ ತಂದೆ ತಾಯಿ ಆಗಿರೋದಿಲ್ಲ. ವಹಾ ಸಬ್ಕೋ ಸುಖ ಘನೇರೆ ಹೋತೆ. अब 84वें अंतिम जन्म में ದುಃಖ ಘನೇರೆ. ಅಲ್ಲಿ ಎಲ್ಲರಿಗೂ ಅಪಾರವಾದ ಸುಖ ಇರ್ತದೆ. ಇಲ್ಲಿ ಇದು ಕೊನೆಯ ಜನ್ಮ ಆಗಿರುವ ಕಾರಣ ಅಪಾರವಾದ ದುಃಖ ಇದೆ. बच्चों को समझाया है, इस रथ में रथी आत्मा बैठा हुआ है. यह रथी पहले 16 कला संपूर्ण था, अब 9 कला. ಬ್ರಹ್ಮ ತಂದೆಯ ದೇಹದಲ್ಲಿನೂ ಸಹ ಅವರ ಆತ್ಮ ಕುಳಿತಿದೆ. ಆ ಸಾರಥಿ ಸತ್ಯಯುಗದಲ್ಲಿ 16 ಕಲಾ ಸಂಪೂರ್ಣ ಆಗಿದ್ದರು, ಕಲಿಯುಗದಲ್ಲಿ 9 ಕಲಾ ಆಗಿದ್ದಾರೆ. इसलिए गाते निर्गुण हारे में कोई गुण नाही, आपे ही तरस पराई अर्थात रहम करो. ಎಲ್ಲರೂ ಪತಿತ ಆದಾಗ ಹಾಡಲಿಕ್ಕೆ ಶುರು ಮಾಡ್ತಾರೆ, ನಾವು ನಿರ್ಗುಣಿಕರು, ನಮ್ಮಲ್ಲಿ ಯಾವ ಗುಣನೂ ಇಲ್ಲ. ಹೇ ಭಗವಂತ, ನಮ್ಮ ಮೇಲೆ ದಯೆ ತೋರಿಸೋ. पतित है तब तो गंगा में पाप धोने जाते हैं, सतयुग में नहीं जाते. नदी तो वही है ना. बाकी हाँ, ऐसे कहेंगे कि उस समय हर चीज़ सतो प्रधान है. ಕಲಿಯುಗದವರು ಪತಿತ ಆಗಿರುವ ಕಾರಣ ಪಾಪ ತೊಳಿಲಿಕ್ಕೆ ಗಂಗಾ ನದಿಯ ಹತ್ತಿರ ಹೋಗ್ತಾರೆ. ಸತ್ಯಯುಗದಲ್ಲಿ ಯಾರೂ ಸಹ ನದಿಗಳಲ್ಲಿ ಮುಳುಗೋದಿಲ್ಲ. ನದಿಯಂತೂ ಸತ್ಯುಗದಲ್ಲೂ ಇತ್ತು, ತ್ರೇತಾಯುಗದಲ್ಲೂ ಇತ್ತು, ಎಲ್ಲ ಯುಗಗಳಲ್ಲಿನೂ ಈ ನದಿಗಳು ಇರ್ತವೆ. ಆದರೆ ಅಲ್ಲಿ ಯಾರೂ ಸಹ ಹೋಗಿ ನದಿಗಳಲ್ಲಿ ಸ್ನಾನ ಮಾಡೋದಿಲ್ಲ. ನದಿಯ ಬಡಿ ಸಾಫ್ ಸ್ವಚ್ಛ ಹೋಂಗಿ, नदियों में कीचड़ा आदि कुछ भी नहीं रहता. यहाँ देखो कीचड़ा पड़ता रहता है. ಸತ್ಯಯುಗದಲ್ಲಿ ಎಲ್ಲ ನದಿಗಳು ಸ್ವಚ್ಛ ಆಗಿರ್ತವೆ. ನದಿಗಳಲ್ಲಿ ಕಸ ಇರೋದಿಲ್ಲ, ಕೊಳಕು ಇರೋದಿಲ್ಲ. ಇಲ್ಲಿ ನೋಡಿದರೆ
ಇಡೀ ಊರಿನ ಕಸ ಕೊಳಕೆಲ್ಲ ಹೋಗಿ ನದಿಯಲ್ಲಿ ಹಾಕ್ತಾರೆ, ಸಮುದ್ರದಲ್ಲಿ ಹಾಕ್ತಾರೆ. सागर में सारा गंद जाता है. सतयुग में ऐसा हो नहीं सकता. लॉ नहीं किसको अपवित्र बनाना. ಇಲ್ಲಿ ನದಿಗಳು ಮಲಿನ ಆಗಿವೆ, ಸಾಗರನೂ ಮಲಿನ ಆಗಿದೆ. ಸತ್ಯಯುಗದಲ್ಲಿ ಯಾವ ವಸ್ತುನೂ ಅಪವಿತ್ರ ಆಗಿರೋದಿಲ್ಲ. ಎಲ್ಲವೂ ಸ್ವಚ್ಛ ಮತ್ತು ಪವಿತ್ರ ಆಗಿರ್ತದೆ. सब चीज़ें पवित्र रहती. तो बाप समझाते यह अंतिम जन्म है, खेल पूरा होता है. खेल की लिमिट है 5000 ವರ್ಷ. ಬಾಬಾ ಹೇಳ್ತಾರೆ, ಈಗ ಎಲ್ಲರದು ಕೊನೆಯ ಜನ್ಮ ಆಗಿದೆ, ಆಟ ಮುಗಿತಾ ಇದೆ. ಈ ಆಟದ ಅವಧಿ ಎಷ್ಟು ಅಂದರೆ 5000 ವರ್ಷಗಳು. यह निराकार शिव बाबा समझाते हैं, वह सबसे ऊंच परम धाम में रहने वाला, परम धाम से ही हम सब आते हैं. ನಿರಾಕಾರ ಶಿವ ತಂದೆ ಈ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ತಾರೆ. ಅವನು ಇರುವುದು ಪರಮಧಾಮದಲ್ಲಿ, ನಾವೆಲ್ಲರೂ ಇರುವುದು ಪರಮಧಾಮದಲ್ಲಿ. ಪರಮಧಾಮದಿಂದ ಬಂದು ನಮಗೆ ಈ ಜ್ಞಾನ ಕೊಡ್ತಾರೆ. अब कलयुग अंत्य में ड्रामा पूरा हो, फिर से हिस्ट्री रिपीट होनी है. मनुष्य जो गीता शास्त्र पढ़ते वह सब बने हैं द्वापर से. ಕಲಿಯುಗದ ಕೊನೆಗೆ ನಾಟಕ ಮುಗೀತದೆ. ಮತ್ತೆ ಸತ್ಯಯುಗದಿಂದ ಇತಿಹಾಸದ ಪುನರಾವರ್ತನೆಯಾಗ್ತದೆ. ಮತ್ತೆ ಭಕ್ತಿ ಮಾರ್ಗ ನಡೀತದೆ. ಭಕ್ತಿಯಲ್ಲಿ ಶಾಸ್ತ್ರಗಳನ್ನು ರಚನೆ ಮಾಡ್ತಾರೆ. यह ज्ञान प्राय लोप हो जाता है. राजयोग तो कोई सिखला न सके, सिर्फ उन्हों के यादगार लिए पुस्तक बनाते रहते. ಈ ಜ್ಞಾನ ಸಂಗಮ ಯುಗದ ಕೊನೆಗೆ ಪ್ರಾಯ ಲೋಪ ಆಗಿಬಿಡ್ತದೆ. ರಾಜಯೋಗ ಅಥವಾ ಈಶ್ವರೀಯ ಜ್ಞಾನ ಸತ್ಯತ್ರೇತಾಯುಗದಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ. ದ್ವಾಪರ ಕಲಿಯುಗದಲ್ಲಿ ಆ ಸತ್ಯತ್ರೇತಾಯುಗದ ದೇವತೆಗಳ ಸ್ಮಾರಕಗಳನ್ನು ಸ್ಥಾಪನೆ ಮಾಡ್ತಾರೆ, ಕಟ್ತಾರೆ. अन्य धर्म वाले खुद धर्म स्थापन कर पुनर्जन्म में आने लगे. उनका यादगार पुस्तक रहने लगा. देवता धर्म की स्थापना होती है संगम पर. इतर ಧರ್ಮದವರು ಧರ್ಮ ಸ್ಥಾಪನೆ ಮಾಡಿ ಮತ್ತೆ ಪುನರ್ಜನ್ಮದಲ್ಲಿ ಬರ್ತಾ ಹೋಗ್ತಾರೆ. ಅವರು ಹೇಳಿದ ಜ್ಞಾನ ಆಯಾ ಧರ್ಮದ ಶಾಸ್ತ್ರ ಆಗಿ ರಚಿಸಲ್ಪಡ್ತದೆ. ಆದರೆ ದೇವತಾ ಧರ್ಮದ ಸ್ಥಾಪನೆ ಮಾಡುವಂಥವನು ಪುನರ್ಜನ್ಮದಲ್ಲಿ ಬರೋದಿಲ್ಲ. ಅವನು ಹೇಳಿದ ಜ್ಞಾನ ಲೋಪ ಆಗಿಬಿಡ್ತದೆ. 2 ಯುಗಗಳ ನಂತರ ಆ ಜ್ಞಾನದ ಆಧಾರದಿಂದ ಅನೇಕ ಶಾಸ್ತ್ರ ಪುರಾಣಗಳನ್ನು ರಚನೆ ಮಾಡ್ತಾರೆ. देवता धर्म की स्थापना होती है संगम पर. ದೇವತಾ ಧರ್ಮದ ಸ್ಥಾಪನೆ ಸಂಗಮ ಯುಗದಲ್ಲಿ ಆಗ್ತದೆ. बाप आकर इस रथ में विराजमान होते, घोड़े गाड़ी की बात नहीं. इस साधारण बूढ़े रथ में प्रवेश करते, वह है रथी. बाबा ಈ ಬ್ರಹ್ಮಾರವರ ರಥದಲ್ಲಿ ಪ್ರವೇಶ ಮಾಡ್ತಾರೆ. इनको अडॉप्ट किया. बाप खुद कहते मैं इस रथ में आए रथी बनता, इनको ಜ್ಞಾನ ದೇತಾ. ಇವರ ರಥದಲ್ಲಿ ಬಂದು ಇವರನ್ನೇ ನಾನು ಮೊದಲು ಅಡಾಪ್ಟ್ ಮಾಡಿಕೊಡ್ತೀನಿ,
ಇವರ ಮೂಲಕ ಜ್ಞಾನ ಕೊಡ್ತೀನಿ. शुरू इनसे करता हूँ, कलश देता हूँ ಮಾತಾओं को. ಇವರ ಮೂಲಕ ಜ್ಞಾನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಆದರೆ ಜ್ಞಾನದ ಕಲಶ ಮಾತೆಯರ ತಲೆಯ ಮೇಲೆ ಕೊಡ್ತೀನಿ. ಮಾತಾ ತೋ ಯಹ ಭೀ ಠಹರಿ. ಈ ಬ್ರಹ್ಮಬಾಬಾವರು ಸಹ ಮೊದಲನೇ ಮಾತೆ ಆಗಿದ್ದಾರೆ, ಮೊದಲನೇ ತಾಯಿಯಾಗಿದ್ದಾರೆ. ಪಹಲೆ ಪಹಲೆ ಯಹ ಸುನ್ತೆ ಫಿರ್ ತುಮ್ इनमें तो विराजमान है, सामने आत्माओं से बैठ बातें करते, और कोई भी विद्वान आदि नहीं होगा जो ऐसे आत्माओं से बैठ बात करे. ಇವರಲ್ಲಿ ವಿರಾಜಮಾನ ಆಗಿ ಆತ್ಮರ ಜೊತೆಗೆ ಮಾತಾಡ್ತೀನಿ ನಾನು. ಬೇರೆ ಯಾವ ವಿದ್ವಾನ ಪಂಡಿತರು ಈ ಥರ ಆತ್ಮರ ಜೊತೆಗೆ ಮಾತಾಡೋದಿಲ್ಲ. मैं तुम्हारा बाप हूँ, ज्ञान सागर स्वर्ग का रचयिता. मैं नरक नहीं रचता हूँ, यह तो माया नरक बनाती है. ನಾನು ನಿಮ್ಮ ತಂದೆ, ಜ್ಞಾನಸಾಗರ, ಸ್ವರ್ಗದ ರಚಯಿತ. ನಾನು ನರ್ಕದ ರಚನೆ ಮಾಡೋದಿಲ್ಲ, ಸ್ವರ್ಗದ ರಚನೆ ಮಾಡ್ತೀನಿ. ಮಾಯೆ ನಾನು ಮಾಡಿದ ಸ್ವರ್ಗವನ್ನು ನರ್ಕ ಮಾಡ್ತದೆ. ತುಮ್ ಭಾರತವಾಸಿ स्वर्गवासी थे, अब नरकवासी बने हो. नरकवासी बनाया रावण ने, क्योंकि आत्मा रावण की मत पर चलती है. ನೀವೇ ಭಾರತವಾಸಿಗಳು ಮೊದಲು ಸ್ವರ್ಗವಾಸಿ ಆಗಿದ್ರೆ ಈಗ ನರ್ಕವಾಸಿ ಆಗಿದ್ದೀರಿ. ರಾವಣ ನಿಮ್ಮನ್ನು ನರ್ಕವಾಸಿಯನ್ನಾಗಿ ಮಾಡಿದ್ದಾನೆ. ಈ ಸಮಯದಲ್ಲಿ ನೀವು ಆತ್ಮರು ರಾಮ್ ಶಿವ್ ಬಾಬಾ ಕಿ ಶ್ರೀ ಶ್ರೀ ಮತ್ ಪರ್ ಚಲ್ತೆ ಹೋ. ನಿರಾಕಾರ ರಾಮ ಶಿವತಂದೆಯ ಶ್ರೀಮತದಿಂದ ನಡೀತಾ ಇದ್ದೀರಿ. ಬಾಪ್ ಸಮझाते हैं अब सबका ಪಾರ್ಟ್ ಪೂರಾ ಹುआ. ಬಾಬಾ ಹೇಳ್ತಾರೆ ಎಲ್ಲರ ಪಾತ್ರ ಈಗ ಮುಗೀತು. सब इकट्ठी होंगी, ऊपर से आ जाएंगी, तब जाना शुरू होगा. ಎಲ್ಲ ಆತ್ಮರು ಮನೆಯಿಂದ ವೇದಿಕೆಯ ಮೇಲೆ ಬರಬೇಕು, ಒಟ್ಟಿಗೆ ಸೇರಬೇಕು, ಮನೆ ಖಾಲಿ ಆಗಬೇಕು. ಆಗ ವಾಪಸ್ ಹೋಗುವುದು ಪ್ರಾರಂಭವಾಗ್ತದೆ. ಮೊದಲು ಎಲ್ಲರೂ ಮನೆಯಿಂದ ಸೃಷ್ಟಿ ರಂಗಮಂಚದ ಮೇಲೆ ಬರಬೇಕು, ಮನೆ ಖಾಲಿ ಆಗಬೇಕು. ಆಗ ವಿನಾಶ ಶುರು ಆಗ್ತದೆ ಮತ್ತು ಎಲ್ಲ ಆತ್ಮರು ಹೋಗುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಭಾರತ್ ಮೇ ಅಬ್ ಅನೇಕ ಧರ್ಮ ಹೈ, ಸಿರ್ಫ್ ಏಕ ದೇವತಾ ಧರ್ಮ ನಹಿ. ಭಾರತದಲ್ಲಿ ಇವತ್ತು ಅನೇಕ ಧರ್ಮಗಳಿವೆ, ಕೇವಲ ದೇವತಾ ಧರ್ಮ ಮಾತ್ರ ಇಲ್ಲ ಅಂತ ಹೇಳ್ತಾರೆ. ಬಾಪ್ ಕಹತೆ जो भी आकारी साकारी व निराकारी चित्र है उन्हें तुम्हें याद नहीं करना है, तुमको तो लक्ष्य दिया जाता है. ಬಾಬಾ ಹೇಳ್ತಾರೆ ಯಾರು ಆಕಾರಿ ಸಾಕಾರಿ ನಿರಾಕಾರಿ ಇದ್ದಾರೆ ಮತ್ತು ಆ ಚಿತ್ರಗಳಿವೆ, ಆ ಚಿತ್ರಗಳನ್ನು ನೀವು ನೆನಪು ಮಾಡಬಾರದು. ಆಕಾರಿ ದೇವತೆಗಳ ಚಿತ್ರನೇ ಇರಬಹುದು, ಸಾಕಾರಿ ದೇವತೆಗಳ ಚಿತ್ರನೇ ಇರಬಹುದು, ನಿರಾಕಾರ ಪರಮಾತ್ಮನ ಚಿತ್ರನೇ ಇರಬಹುದು. ಆದರೆ ನೀವು ಚಿತ್ರಗಳನ್ನು ನೆನಪು ಮಾಡಬಾರ್ದು, ನೇರವಾಗಿ ಆ ತಂದೆಯನ್ನು ನೆನಪು ಮಾಡಬೇಕು. ಮನುಷ್ಯ ಚಿತ್ರ ದೇಖ ಯಾದ ಕರ್ತೆ. ಬಾಬಾ ಕಹತೆ ಚಿತ್ರೋं को देखना अब बंद करो. ಮನುಷ್ಯರು ಇಲ್ಲಿ ತನಕನೂ
ಚಿತ್ರಗಳನ್ನು ನೋಡಿ ನೆನಪು ಮಾಡ್ತಿದ್ರು, ಮೂರ್ತಿಗಳನ್ನು ನೋಡಿ ನೆನಪು ಮಾಡ್ತಿದ್ರು, ಪೂಜೆ ಮಾಡ್ತಿದ್ರು. ಈಗ ಬಾಬಾ ಹೇಳ್ತಾರೆ, ಚಿತ್ರಗಳನ್ನು ನೋಡಬೇಡಿ, ಚಿತ್ರಗಳನ್ನು ನೋಡುವುದು ನಿಲ್ಲಿಸಿ. ವಹ ಭಕ್ತಿ ಮಾರ್ಗ. ಚಿತ್ರಗಳನ್ನು ನೆನಪು ಮಾಡುವುದು, ಪೂಜೆ ಮಾಡುವುದು ಅಂದರೆ ಭಕ್ತಿ ಮಾರ್ಗ. अब तुमको तो बाप की याद से पापों का बोझा उतारना है. ಈಗ ನೀವು ತಂದೆಯ ನೆನಪಿನಿಂದ ನಿಮ್ಮ ಪಾಪದ ಭಾರವನ್ನು ಇಳಿಸ್ಕೋಬೇಕು. ऐसे नहीं गर्भ जेल में हर जन्म के पाप खत्म हो जाते, कुछ खत्म हो जाते, कुछ रहते. अब मैं पंडा बनकर आया. ನೀವಾತ್ಮರು ಒಂದು ದೇಹ ಬಿಟ್ಟು ಮತ್ತೊಂದು ದೇಹದಲ್ಲಿ ಹುಟ್ಟಿ ಬರುವಾಗ ತಾಯಿಯ ಗರ್ಭದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತೀರಿ. ಆದರೆ ಕೇವಲ ಆ ಶಿಕ್ಷೆಯಿಂದ ಹಿಂದಿನ ಎಲ್ಲ ಪಾಪಗಳು ನಾಶ ಆಗೋದಿಲ್ಲ. ಸ್ವಲ್ಪ ಪಾಪಗಳು ಹಾಗೇ ಉಳ್ಕೊಂಡು ಬಿಡ್ತವೆ. ಬ್ಯಾಲೆನ್ಸ್ ಉಳಿದು ಕೊನೆಗೇನಾಗಿದೆ, ಈಗ ಪಾಪದ ಭಾರ ಜಾಸ್ತಿಯಾಗಿದೆ. ಅದನ್ನು ನೀವೀಗ ನನ್ನ ನೆನಪಿನಿಂದ ಕಳ್ಕೋಬೇಕು. ನಾನು ನಿಮ್ಮನ್ನು ಪಾವನ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತೀನಿ. ಮಾರ್ಗದರ್ಶಕ ಆಗಿ ಬಂದಿದ್ದೇನೆ. ಮೇರಾ ಧಂಧಾ ಹೇ ನರ್ಕ ಕೋ ಸ್ವರ್ಗ ಬನಾನಾ. स्वर्ग में एक धर्म एक राज्य है, वहाँ कोई पार्टीशन नहीं था. बाप कहते, मैं विश्व का मालिक नहीं बनाता. ನನ್ನ ಉದ್ಯೋಗ ಆಗಿದೆ ನರ್ಕವನ್ನು ಸ್ವರ್ಗ ಮಾಡುವುದು. ತಂದೆ ಹೇಳ್ತಾರೆ, ನಾನು ವಿಶ್ವದ ಮಾಲೀಕ ಆಗೋದಿಲ್ಲ, ನಿಮಗೆ ವಿಶ್ವದ ಮಾಲೀಕ ಮಾಡ್ತೀನಿ. फिर रावण आकर ತುಮ್ಸೆ ರಾಜ್ಯ ಛೀನ್ತೆ. ನಾನು ಕೊಟ್ಟಂತಹ ರಾಜ್ಯ ಅಧಿಕಾರವನ್ನು, ಮಾಲೀಕತ್ವವನ್ನು ರಾವಣ ಏನು ಮಾಡ್ತಾನೆ, ನಿಮ್ಮಿಂದ ಕಸ್ಕೊಳ್ತಾನೆ. ಅಭಿ ಹೇ ಸಬ್ ತಮೋ ಪ್ರಧಾನ್ ಪತ್ಥರ್ ಬುದ್ಧಿ, ಸಂಗಮ ಯುಗ ಮೇ ತುಮ್ ಪಾರಸ ಬುದ್ಧಿ बनते हो. बाप कहते माम एकम याद करो, ಬುದ್ಧಿಯೋಗ ऊपर में लटकाओ. ಈಗ ಸಂಗಮ ಯುಗದಲ್ಲಿ ನೀವು ಪಾರಸ ಬುದ್ಧಿ ಆಗ್ತಾ ಇದ್ದೀರಿ. ಅದಕ್ಕೆ ತಂದೆ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿರಿ, ಬುದ್ಧಿಯೋಗ ನನ್ನ ಜೊತೆಗೆ ಜೋಡಿಸಿರಿ. ಜहाँ जाना है उनको ही याद करना है, एक बाप दूसरा न कोई. ಎಲ್ಲಿಗೆ ಹೋಗಬೇಕಾಗಿದೆಯೋ ಆ ಸ್ಥಳವನ್ನು ಮತ್ತು ಕರ್ಕೊಂಡು ಹೋಗುವಂತಹ ತಂದೆಯನ್ನು ನೆನಪು ಮಾಡಬೇಕು. ವಹಿ ಸಚ್ಚಾ ಪಾತಶಾಹ ಹೇ, ಸಚ್ ಸುನಾನೆ ವಾಲ, तो कोई भी चित्र का स्मरण नहीं करना. यह जो शिव का चित्र है उनका भी ध्यान नहीं करना, क्योंकि ಶಿವ ತೋ ಐಸಾ ಹೇ ನಹಿ. ಬಾಬಾ ಹೇಳ್ತಾರೆ, ಯಾವುದೇ ಚಿತ್ರವನ್ನು ನೀವು ನೋಡಬಾರದು. ಶಿವಬಾಬನ ಚಿತ್ರನೇ ಮುಂದೆ ಇಟ್ಕೊಂಡು ಯೋಗ ಮಾಡಬೇಕಂತಲ್ಲ. ಅಂತರ ಮನಸ್ಸಿನಿಂದ ಆ ಶಿವನನ್ನು ನೆನಪು ಮಾಡಬೇಕು. ಬಾಪ್ कहते मैं थोड़ी जगह लेकर इस आत्मा के बाजू में बैठता. ಭಕ್ತಿ ಮಾರ್ಗದಲ್ಲಿ ಶಿವನ ಚಿತ್ರ ಶಿವಲಿಂಗದ ರೂಪದಲ್ಲಿ ಮಾಡಿದ್ದಾರೆ. ಆ ಶಿವಲಿಂಗವನ್ನು ನೋಡುತ್ತಾ ನೆನಪು ಮಾಡ್ರಿ ಅಂತ ಬಾಬಾ ಹೇಳೋದಿಲ್ಲ. ನಾನು ಸೂಕ್ಷ್ಮಾತಿ ಸೂಕ್ಷ್ಮ ಬಿಂದು ಆಗಿದ್ದೇನೆ. ಇವರ ದೇಹದಲ್ಲಿ ಪ್ರವೇಶ ಮಾಡಿ ಇವರ ಪಕ್ಕದಲ್ಲಿನೇ ನಾನು ಕೂತ್ಕೊಳ್ತೇನೆ. इनकी आत्मा में भी ज्ञान नहीं था,
इनकी आत्मा रथी बोलती है शरीर द्वारा, वैसे मैं भी इन ऑर्गन से बोलता हूँ, नहीं तो कैसे समझाऊं? ಹೇಗೆ ಬ್ರಹ್ಮಾರವರ ಆತ್ಮ ಅವರ ದೇಹದ ಮೂಲಕ ಮಾತಾಡ್ತದೆ, ಹಾಗೆ ನಾನೂ ಸಹ ಅವರ ದೇಹದಲ್ಲಿ ಬಂದು ಅವರ ಬಾಯಿಂದ ಮಾತಾಡ್ತೀನಿ. ಬ್ರಾಹ್ಮಣ ರಚನೆ ಕೆ ಲಿಯೆ ಬ್ರಹ್ಮ ಜರೂರ್ ಚಾಹಿಯೇ. ನಾನು ಮಾತಾಡಲಿಲ್ಲ ಅಂದರೆ ಜ್ಞಾನ ಯಾವ ಥರ ಹೇಳಬೇಕು, ಹೇಗೆ ಹೇಳಬೇಕು? ವಾಣಿಯ ಮೂಲಕನೇ ನಾನು ಶಿಕ್ಷಣ ಕೊಡ್ತೀನಿ, ಮಾತಾಡ್ತೀನಿ. ಬ್ರಾಹ್ಮಣರನ್ನು ರಚಿಸಲಿಕ್ಕೆ ಅವಶ್ಯವಾಗಿ ಈ ಬ್ರಹ್ಮ ಬಾಬಾನು ಬೇಕು. जो ब्रह्मा ही फिर नारायण बनेगा. अभी तुम ब्रह्मा की औलाद हो, फिर नारायण के घराने में आएंगे. ಸಂಗಮ ಯುಗದಲ್ಲಿ ನೀವು ಬ್ರಹ್ಮನ ಮಕ್ಕಳಾಗಿದ್ದೀರಿ, ಮುಂದೆ ನಾರಾಯಣನ ಮನೆತನದಲ್ಲಿ ಬರ್ತೀರಿ. ಅಭಿ ಬಿಲ್ಕುಲ್ ಕಂಗಾಲ್ ಬನ್ ಪಡೆ, ಲಡ್ತೆ झगड़ते रहते. बंदर से भी बदतर है. बंदर में 5 विकार बड़े कड़े होते. ಈಗ ಎಲ್ಲ ಮನುಷ್ಯರು ಕಂಗಾಲಾಗ್ಬಿಟ್ಟಿದ್ದಾರೆ, ಜಗಳ ಮಾಡ್ತಿದ್ದಾರೆ, ಹೊಡೆದಾಡ್ತಿದ್ದಾರೆ, ಮಂಗಗಳಕ್ಕಿಂತನೂ ಕಡೆಯಾಗಿದ್ದಾರೆ. बंदर में 5 विकार कड़े होते. काम क्रोध सब विकार बंदर में ऐसे होते हैं जो बात मत पूछो. ಮಂಗನಲ್ಲಿ 5 ವಿಕಾರಗಳು ಜಾಸ್ತಿ ಇರ್ತವೆ. ಕಾಮ, ಕ್ರೋಧ, ಮೋಹ ಎಲ್ಲ ವಿಕಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. बच्चा मरेगा तो उनकी हड्डियों को भी छोड़ेगा नहीं. मनुष्य भी आजकल ऐसे, बच्चा मरा 6-8 मास रोते रहेंगे. सतयुग में तो अकाले मृत्यु होती नहीं, न कोई रोते पीटते, वहाँ कोई शैतान होता नहीं. ಮಂಗನ ಮರಿ ಸತ್ತೋದಾಗ ಆ ತಾಯಿ ಮಂಗ ಆ ಸತ್ತಿದ ಮರಿಯನ್ನೇ ಹೊಟ್ಟೆಗೆ ಕಟ್ಕೊಂಡು ಓಡಾಡ್ತದೆ. ಆ ಮರಿಯ ಎಲುಬುಗಳನ್ನು ಸಹ ಬಿಡೋದಿಲ್ಲ ಅದು. ಅಷ್ಟೊಂದು ಆ ಮರಿಯ ಮೇಲೆ ತಾಯಿ ಮಂಗನಿಗೆ ಮೋಹ ಇರ್ತದೆ. ಹಾಗೆ ಇವತ್ತು ಮನುಷ್ಯರಲ್ಲಿಯೂ ಸಹ ಅಷ್ಟೇ ಮೋಹ ಇದೆ. ಮಗು ಸತ್ತೋದ್ರೆ 6-8 ತಿಂಗಳಗಳವರೆಗೆ, ಎಷ್ಟೋ ವರ್ಷಗಳವರೆಗೆ ತಾಯಿಂದಿರು ಅಳ್ತಾ ಇರ್ತಾರೆ. ಸತ್ಯಯುಗದಲ್ಲಿ ಅಕಾಲಿಕ ಮರಣ ಬರೋದಿಲ್ಲ, ಯಾರೂ ಅಳೋದಿಲ್ಲ, ಅಲ್ಲಿ ಯಾವ ಭೂತಗಳು ಇರೋದಿಲ್ಲ. बच्चों से बाप बात करते, घर बार भी संभालो, उसमें रहते हुए ऐसी कमाल कर दिखाओ जो सन्यासी भी कर न सके. ಬಾಬಾ ಹೇಳ್ತಾರೆ, ಮನೆಯಲ್ಲೇ ಇದ್ಕೊಂಡು ಮಕ್ಕಳ ಸಂಭಾಲನೆ ಮಾಡ್ತಾ ಪವಿತ್ರ ಜೀವನ ನಡೆಸ್ರಿ. ಸನ್ಯಾಸಿಗಳಿಗೂ ಮಾಡಲಿಕ್ಕೆ ಆಗದೇ ಇರುವಂಥ ಸಾಧನೆ ನೀವು ಮನೆಯಲ್ಲಿ ಇದ್ದು ಸಂಸಾರದಲ್ಲಿ ಇದ್ದು ಮಾಡಿ ತೋರಿಸ್ರಿ. ಯ ಸತೋ ಪ್ರಧಾನ್ ಸನ್ಯಾಸ್ परमात्मा ही सिखलाते, कहते यह पुरानी दुनिया खत्म होनी, इसलिए इससे ममत्व मिटाओ. ಈ ಸತೋಪ್ರಧಾನ ಸನ್ಯಾಸ ಪರಮಾತ್ಮನೇ ಕಲಿಸ್ತಾನೆ. ಹೇಳ್ತಾನೆ, ಹಳೆ ಪ್ರಪಂಚ ಹೋಗಲಿದೆ, ಈ ಪ್ರಪಂಚದ ಮೇಲೆ ಇರುವ ಮಮತ್ವ ತೆಗೆದುಹಾಕ್ರಿ. ಸಬ್ಕೋ ವಾಪಸ್ ಜಾನಾ ಹೈ, देह सहित जो भी पुरानी चीज़ें हैं उनको भूल जाओ. 5 विकार मुझे दे दो. अगर अपवित्र बनेंगे तो पवित्र दुनिया में आ नहीं सकेंगे.
बाप से प्रतिज्ञा करो, इस अंतिम जन्म के लिए हम पवित्र रहेंगे। फिर यह पवित्रता कायम हो जाएगी। 63 जन्म तो विष में गोते खाए एकदम ಗಂದೆ ಬನ್ ಪಡೆ. 63 ಜನ್ಮಗಳಿಂದ ಅಪವಿತ್ರತೆಯ ವಿಷದಲ್ಲಿನೇ ಮುಳುಗಿ ಮುಳುಗಿ ಸಂಪೂರ್ಣ ಮಲಿನ ಆಗಿಬಿಟ್ಟಿದ್ದೀರಿ, ಕೊಳಕಾಗಿದ್ದೀರಿ. ಈಗ ತಂದೆಯ ಹತ್ತಿರ ಬಂದು ಪವಿತ್ರತೆಯ ಪ್ರತಿಜ್ಞೆ ಮಾಡಿರಿ. ಆಗ ಭವಿಷ್ಯದಲ್ಲಿ ಮತ್ತೆ ಪವಿತ್ರ ದೇವತೆಗಳು ಆಗುವಿರಿ. अपने धर्म कर्म को ही भूल गए हो. हिंदू धर्म कहते रहते, बाप कहते क्यों नहीं समझते हो, भारत स्वर्ग था, हम देवता थे, बाप ने राजयोग सिखलाया था. फिर कहते हो कृष्ण ने सिखलाया. ಸಂಗಮ ಯುಗದಲ್ಲಿ ಪರಮಾತ್ಮ ಬಂದು ರಾಜಯೋಗ ಕಲಿಸಿರ್ತಾನೆ. ಆದರೆ ಭಕ್ತಿ ಮಾರ್ಗದಲ್ಲಿ ನೀವು ಕೃಷ್ಣನ ಹೆಸರನ್ನು ಸೇರಿಸಿದಿರಿ. ಕ್ಯಾ ಕೃಷ್ಣ ಸಭಿ ಕಾ ಬಾಪ್ ಸ್ವರ್ಗ ಕಾ ರಚಯಿತಾ ಹೇ? ಬಾಪ ತೋ ನಿರಾಕಾರ ಸಭಿ ಆತ್ಮಾओं का ಬಾಪ ಹೇ. ಕೃಷ್ಣ ಸ್ವರ್ಗದ ರಚಯಿತನೂ ಅಲ್ಲ, ಸರ್ವ ಆತ್ಮರಿಗೆ ತಂದೆನೂ ಅಲ್ಲ. ನಿರಾಕಾರ ಪರಮಾತ್ಮ ಮಾತ್ರ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾನೆ. ವಹ ಆತೆ ಹೇ ದೇವತಾ ಧರ್ಮ ಸ್ಥಾಪನ್ ಕರ್ನೆ. फिर विष्णु के 2 रूप लक्ष्मी नारायण राज्य करेंगे. विष्णु से ही वैष्णव अक्षर निकलता है. ಪರಮಾತ್ಮ ಬರುವುದೇ ದೇವತಾ ಧರ್ಮದ ಸ್ಥಾಪನೆ ಮಾಡಲಿಕ್ಕಾಗಿ. ಆ ದೇವತಾ ಧರ್ಮದ ಪ್ರಥಮ ಮಹಾರಾಜ ಮಹಾರಾಣಿ ಶ್ರೀ ಲಕ್ಷ್ಮೀನಾರಾಯಣರು ಬಂದು ಭಾರತದಲ್ಲಿ ರಾಜ್ಯ ಮಾಡ್ತಾರೆ. ಅದಕ್ಕೆ ವಿಷ್ಣುಪುರಿ ಅಂತಲೂ ಹೇಳಲಾಗ್ತದೆ. ವಿಷ್ಣು ಎಂಬ ಶಬ್ದದಿಂದ ವೈಷ್ಣವ ಎನ್ನುವಂತಹ ಅಕ್ಷರ ಬಂದಿದೆ. आजकल तो सब पापात्मा है. वहाँ यह काम कटारी चलाकर 1-2 का घात नहीं करते. सचखंड स्थापन करने वाला एक सद्गुरु है, बाकी सब है डुबोने वाले. संगम और स्वर्ग 1-2 के नज़दीक होने के कारण नरक की बात स्वर्ग में ले गए. वास्तव में कंस रावण आदि अभी के वहाँ नहीं हो सकते. ಸತ್ಯಯುಗದಲ್ಲಿ ಯಾರು ವಿಕಾರಿಗಳು ಇರೋದಿಲ್ಲ, ಅಲ್ಲಿ ಯಾರು ರಾಕ್ಷಸರೂ ಇರೋದಿಲ್ಲ. ಆದರೆ ಸ್ವರ್ಗ ನರ್ಕ ಹತ್ತಿರದಲ್ಲಿ ಇರೋದ್ರಿಂದ ನರ್ಕ ಹೋಗ್ತದೆ, ಸ್ವರ್ಗ ಬರ್ತದೆ. ಮಧ್ಯದಲ್ಲಿ ಸ್ವಲ್ಪ ಸಮಯ ಇರೋದ್ರಿಂದ ನರ್ಕದ ವಿಚಾರಗಳನ್ನು ಸ್ವರ್ಗದಲ್ಲಿ ಸೇರಿಸಿದರೆ, ಸ್ವರ್ಗದ ವಿಚಾರಗಳನ್ನು ನರ್ಕದಲ್ಲಿ ಸೇರಿಸಿದರೆ. ಸತ್ಯ ತ್ರೇತಾಯುಗದಲ್ಲಿ ಕಂಸ ರಾವಣ ಇತ್ಯಾದಿ ಅಸುರರನ್ನು ತೋರಿಸಿದ್ದಾರೆ. ಬಾಬಾ ಹೇಳ್ತಾರೆ, ಸತ್ಯ ತ್ರೇತಾಯುಗದಲ್ಲಿ ಯಾವ ಅಸುರರು ಇರೋದಿಲ್ಲ. तो रथ में जो रथी दिखाते हैं, वास्तव में रथ यह है जिसको नंदीगण भागीरथ भी कहा जाता है. तुम सब अर्जुन हो, तुम्हें कहते इस रथ में आया हूँ युद्ध के मैदान में तुमको माया पर जीत प्राप्त कराने. सतयुग में न रावण होता, न उसको जलाते. ಬಾಬಾ ಹೇಳ್ತಾರೆ, ಅರ್ಜುನನ ರಥದಲ್ಲಿ ಶ್ರೀಕೃಷ್ಣ ಸಾರಥಿಯಾಗಿ ಬಂದು ಗೀತಾಜ್ಞಾನ ಹೇಳ್ತಾನೆ ಅಂತ ಭಕ್ತಿ ಮಾರ್ಗದಲ್ಲಿ ವರ್ಣನೆ ಇದೆ. ಬಾಬಾ ಹೇಳ್ತಾರೆ,
ಆ ರಥ ಯಾವುದು ಅಂದರೆ ಬ್ರಹ್ಮಾರವರ ದೇಹನೇ ಭಾಗ್ಯಶಾಲಿ ರಥ ಆಗಿದೆ. ಆ ರಥದಲ್ಲಿ ಕುಳಿತು ನಾನು ಎಲ್ಲರಿಗೂ ಗೀತಾಜ್ಞಾನ ಕೊಡ್ತೀನಿ. ನೀವೆಲ್ಲರೂ ಯುದ್ಧದ ಮೈದಾನದಲ್ಲಿ ಇದ್ದೀರಿ. ಮಾಯೆಯ ಮೇಲೆ ವಿಜಯ ಪ್ರಾಪ್ತಿಗಾಗಿ ಯುದ್ಧ ಮಾಡ್ತಿದ್ದೀರಿ. ಸತ್ಯಯುಗದಲ್ಲಿ ರಾವಣ ಇರೋದಿಲ್ಲ, ಅವನನ್ನು ಸುಡೋದೂ ಇಲ್ಲ. ಯಹಾ ಜಲಾತೆ रहेंगे जब तक ವಿನಾಶ नहीं होगा. ದ್ವಾಪರ ಕಲಿಯುಗದಲ್ಲಿ ಮಾತ್ರ ರಾವಣನನ್ನು ಸುಡ್ತಾ ಇರ್ತಾರೆ. ಎಲ್ಲಿಯವರೆಗೆ ಅವನು ಸಂಪೂರ್ಣ ನಾಶ ಆಗಿ ಹೋಗೋದಿಲ್ಲ, ರಾವಣ ರಾಜ್ಯದ ವಿನಾಶ ಆಗೋದಿಲ್ಲ, ಅಲ್ಲಿಯವರೆಗೂ ಸಹ ರಾವಣನನ್ನು ಸುಡುವಂತಹ ಪದ್ಧತಿ ಆಚರಿಸ್ತಾರೆ. दशहरे पर रावण को जरूर जलाएंगे क्योंकि यह रावण राज्य है ना. रावण संप्रदाय फिर खलास हो जाएंगे. सद्गति दाता है ही एक. मनुष्य मनुष्य को सद्गति दे न सके. ಇದು ರಾವಣ ರಾಜ್ಯ ಆಗಿರುವ ಕಾರಣ ಮತ್ತು ರಾವಣನಿಂದ ಎಲ್ಲರೂ ದುಃಖಿಯಾಗಿರುವ ಕಾರಣ ಪ್ರತಿ ವರ್ಷವೂ ರಾವಣನನ್ನು ಸುಟ್ಟಾಕ್ತಾರೆ. ರಾವಣನ ಪ್ರತಿಮೆಯನ್ನು ಮಾಡಿ ಸುಟ್ಟಾಕ್ತಾರೆ. ಆದರೆ ರಾವಣ ಹೋಗುವುದು ಕಲಿಯುಗದ ವಿನಾಶ ಆದ ನಂತರ. ಈಗ ಪರಮಾತ್ಮ ಸದ್ಗತಿ ದಾತ ಬಂದು ಎಲ್ಲರಿಗೂ ಸದ್ಗತಿ ಕೊಡ್ತಾ ಇದ್ದಾನೆ. ಮನುಷ್ಯರು ಮನುಷ್ಯರಿಗೆ ಸದ್ಗತಿ ಕೊಡೋದಿಲ್ಲ. अच्छा, मीठे मीठे सिकीलदे बच्चों प्रति मात पिता बाप दादा का याद प्यार, गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. सतो प्रधान संन्यास करना है. इस पुरानी दुनिया में रहते ममत्व मिटा देना है. देह सहित जो भी पुरानी चीज़ें हैं उनको भूल जाना है. ಸತೋ ಪ್ರಧಾನ ಸನ್ಯಾಸ ಮಾಡಬೇಕು. ಹಳೆ ಪ್ರಪಂಚವನ್ನು ಮರಿಬೇಕು. ಹಳೆ ಪ್ರಪಂಚ ಮತ್ತು ದೇಹದ ಮೇಲೆ ಇರುವ ಮಮತ್ವ ತೆಗೆದು ಹಾಕಬೇಕು. ಎರಡನೇದು, अपना बुद्धि योग ऊपर लटकाना है. किसी भी चित्रवा देहधारी को याद नहीं करना है. एक बाप का ही स्मरण करना है. ನಮ್ಮ ಬುದ್ಧಿಯೋಗ ಮೇಲಕ್ಕೆ ಜೋಡಿಸಬೇಕು. ಮೇಲಿರುವ ತಂದೆ ಮತ್ತು ಮನೆಯ ನೆನಪು ಮಾಡಬೇಕು. ಯಾವುದೇ ಚಿತ್ರ ಆಗಲಿ ದೇಹಧಾರಿಗಳಾಗಲಿ ಅವರನ್ನು ನೆನಪು ಮಾಡಬಾರದು. ಒಬ್ಬ ತಂದೆಯನ್ನೇ ಸ್ಮರಣೆ ಮಾಡಬೇಕು. ವರದಾನ. परमात्मा श्रीमत के आधार पर हर कदम उठाने वाले अविनाशी वर्षे के अधिकारी भव. संगम पर आप श्रेष्ठ भाग्यवान आत्माओं को जो परमात्मा श्रीमत मिल रही है, यह श्रीमत ही श्रेष्ठ पालना है. बिना श्रीमत अर्थात परमात्मा पालना के एक कदम भी उठा नहीं सकते. ऐसी पालना सतयुग में भी नहीं मिलेगी. अभी प्रत्यक्ष अनुभव से कहते हो कि हमारा पालनहार स्वयं भगवान है. यह नशा सदा इमर्ज रहे तो बेहद के खजानों से भरपूर स्वयं को
अविनाशी वर्षे के अधिकारी अनुभव करेंगे. ಪರಮಾತ್ಮನ ಶ್ರೀಮತದ ಆಧಾರದಿಂದ ಹೆಜ್ಜೆಗಳನ್ನು ಇಡುವಂತಹ ಅವಿನಾಶಿ ಆಸ್ತಿಗೆ ಅಧಿಕಾರಿ ಆಗಿರಿ. ಸಂಗಮ ಯುಗದಲ್ಲಿ ತಾವು ಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳಿಗೆ ಪರಮಾತ್ಮ ತಂದೆಯಿಂದ ಶ್ರೀಮತದ ಪಾಲನೆ ಸಿಗ್ತಾ ಇದೆ. ಶ್ರೀಮತದ ಪಾಲನೆಯ ಆಧಾರದಿಂದ ನೀವು ಹೆಜ್ಜೆಗಳನ್ನು ಇಡ್ತೀರಿ, ನಡೀತೀರಿ. ಇಂತಹ ಪಾಲನೆ ಸತ್ಯಯುಗದಲ್ಲೂ ಸಿಗೋದಿಲ್ಲ. ಈಗ ಪ್ರತ್ಯಕ್ಷ ಅನುಭವ ಮಾಡ್ತಿದ್ದೀರಿ. ನಮ್ಮ ಪಾಲನಕರ್ತ ಸ್ವಯಂ ಪರಮಾತ್ಮ ಆಗಿದ್ದಾನೆ ಎಂಬ ನಶೆ ಈಗ ನಿಮ್ಮಲ್ಲಿ ಇಮರ್ಜ್ ಆಗಬೇಕು. ಬೇಹದ್ದಿನ ಖಜಾನೆಗಳಿಂದ ನೀವು ಭರ್ಪೂರ ಆಗಿ ಅವಿನಾಶಿ ಆಸ್ತಿಗೆ ಅಧಿಕಾರಿ ಆಗಬೇಕು. श्लोगन. सपूत बच्चा वह है जो संपूर्ण पवित्र और योगी बन स्नेह का रिटर्न देता है. ಸುಪುತ್ರ ಮಕ್ಕಳು ಯಾರೆಂದರೆ ಯಾರು ಸಂಪೂರ್ಣ ಪವಿತ್ರ ಮತ್ತು ಯೋಗಿ ಆಗುವುದರ ಮೂಲಕ ಪರಮಾತ್ಮನ ಸ್ನೇಹಕ್ಕೆ ಪ್ರತಿಫಲ ಕೊಡ್ತಾರೆ. ಪರಮಾತ್ಮನ ಪಾಲನೆಗೆ ಪ್ರತಿಫಲದ ರೂಪದಲ್ಲಿ ಸಂಪೂರ್ಣ ಪವಿತ್ರ ಮತ್ತು ಯೋಗಿಯಾಗಿ ತೋರಿಸ್ತಾರೆ. ಅವರೇ ನಿಜವಾದ ಸುಪುತ್ರರು. ಅಚ್ಚಾ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ದೇಹದಾರಿ ಬಂಧನದ ಬಿಂಕವೇಕೆ? ದೇಹದಾರಿ ಬಂಧನದ ಬಿಂಕವೇಕೆ? ದೇಹದಾರಿ ಬಂಧನದ ಬಿಂಕವೇಕೆ? ಬಿಂಕವೇಕೆ? ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ಓಂ ಶಾಂತಿ, ಓಂ ಶಾಂತಿ. ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ? ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ? ನೀನೆ
ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು, ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಪಾವನಾತ್ಮನಾದೆ ಹೂವಿನಂತೆ, ಪಾವನಾತ್ಮನಾದೆ ಹೂವಿನಂತೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ, ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ, ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ, ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ, ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ಓಂ ಶಾಂತಿ.